ಸರ್, ಇವತ್ತು ನಾವು ಬಂಗಾರಪೇಟೆ ಮೊದಲು ಎರಡು ಈಗ ಪ್ರಾಜೆಕ್ಟ್ ಆಗಿದೆ. ಒಂದು KGF ಬೇತ್ಮಂಗಲ ಮತ್ತು ಬಂಗಾರಪೇಟೆ. KGFನಲ್ಲಿ ಇರ್ತಕ್ಕ ಈಗಾಗಲೇ ಭಾಳ ಜನ ಹೆಣ್ಮಕ್ಳು ಅಂದರೆ ಇವತ್ತು ರಿಟೈರ್ಡ್ ಆಗಿದ್ದಾರೆ. ಇವತ್ತು ಸುಮಾರು 25 ಜನ ನಮ್ಮ ತಾಯಂದ್ರುಗಳು ಏನು ರಿಟೈರ್ಡ್ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು, ಅವರಿಗೆ ಬೀಳ್ಕೊಡೆ ಸಮಾರಂಭನ ಏರ್ಪಡಿಸಿದ್ದೇವೆ. ಮುಖ್ಯವಾಗಿ ಇವತ್ತಿನ ಈ ಸಮಾರಂಭದಲ್ಲಿ ನಾವು ತಗೊಳ್ತಕ್ಕ ನಿರ್ಣಯ ಏನು ಅಂತಂದರೆ, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಕಳೆದ ಸುಮಾರು ಹಲವಾರು ವರ್ಷಗಳ 1975ರಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ನಿವೃತ್ತಿ ಆದಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರ್ಯಾಚ್ಯುಟಿ ಕಡ್ಡಾಯವಾಗಿ ಕೊಡಬೇಕು ಅಂತ. ಆದರೆ ಸುಮಾರು 20,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಸರ್ಕಾರ ಕೊಟ್ಟಿಲ್ಲ. ಕೇವಲ 2024, 2025ರಲ್ಲಿ ರಿಟೈರ್ಡ್ ಆದವ್ರಿಗೆ ಮಾತ್ರ ಕೊಟ್ಟಿದ್ದಾರೆ. ಆದರೆ ಪ್ರಾರಂಭದಿಂದ ರಿಟೈರ್ಡ್ ಆಗಿ 2011ರಿಂದ ರಿಟೈರ್ಡ್ ಆದಂಥ ತಾಯಂದ್ರಗಳಿಗೆ ಇವತ್ತು ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ. ಇವತ್ತಿನ ಈ ಒಂದು ಸಭೆ ಒಳಗೇನೂ ಸಹ ಬೀಳ್ಕೊಡುವ ಸಂದರ್ಭದಲ್ಲಿ ನಾವು ಸರ್ಕಾರನ ಒತ್ತಾಯ ಮಾಡೋದೇನು ಅಂದರೆ, ನಿವೃತ್ತಿಯಾದಂಥ ಎಲ್ಲ ತಾಯಂದ್ರಗಳಿಗೂ ಸಹ ಸರ್ಕಾರ ಕಡ್ಡಾಯವಾಗಿ ಈಗಾಗಲೇ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರದ ತೀರ್ಮಾನದಂತೆ ಅವರಿಗೆ ಕಡ್ಡಾಯವಾಗಿ ಗ್ರ್ಯಾಚ್ಯುಟಿನ ಕರ್ನಾಟಕ ಸರ್ಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಪ್ರಮುಖವಾಗಿ. ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಕೆಲಸ ಮಾಡಿ ಫಲಾನುಭವಿಗಳಿಗೆ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ. ಆ ಫಲಾನುಭವಿಗಳಿಗೆ ಸಮರ್ಪಕವಾದ ಪೌಷ್ಟಿಕಾಹಾರವನ್ನು ವಿತರಣೆ ಮಾಡಬೇಕು ಅಂತ. ಇವತ್ತು ಅವರು ಸರಬರಾಜು ಮಾಡ್ತಕ್ಕ ಪೌಷ್ಟಿಕಾಹಾರದಲ್ಲಿ ನಾನಾ ರೀತಿಯ ತೊಂದರೆಗಳಿದೆ. ಅದನ್ನು ಮಕ್ಕಳು ತಿನ್ನೋದಿಲ್ಲ, ಪೌಷ್ಟಿ ಅನ್ನೋದು ಎಲ್ಲ ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಅವರಿಗೆ ಕಡ್ಡಾಯವಾಗಿ ಉತ್ತಮವಾದ ಪೌಷ್ಟಿಕಾಹಾರನ ಕೊಡಬೇಕು ಅನ್ನೋದು ಒತ್ತಾಯನೂ ಸಹ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಅಂಗನವಾಡಿಗಳಲ್ಲಿ ಕೆಲಸ ಮಾಡ್ತಕ್ಕ ತಾಯಂದರಿಗೆ ಮತ್ತು ಅವ್ರಿಗೆ ಇವತ್ತೇನು ಪ್ರತಿ ವರ್ಷ 2 ಸೀರೆಗಳನ್ನ ಕೊಡ್ತಾರೆ. ಅದು ಸರಿಯಾದ ಗುಣಮಟ್ಟದ ಸೀರೆನ ಕೊಡಬೇಕು. ಅವ್ರಿಗೆ ಅದನ್ನು ಸ್ಯಾರಿನ ಅವರು ಉಟ್ಕೊಂಡು ಹೋಗುವಂಥ ಗೌರವ, ಯಾಕೆಂದರೆ ಅದಕ್ಕೆ ಖರ್ಚು ಸಾಕಷ್ಟು ಸುಮಾರು ಅವ್ರಿಗೆ ಅದರೊಳಗಡೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಅದನ್ನೆಲ್ಲ ಮಧ್ಯವರ್ತಿಗಳು ತಿಂತಾ ಇರೋದ್ರಿಂದ ಕಡ್ಡಾಯವಾಗಿ ಅವರೆಲ್ರಿಗೂ ಸಹ ಉತ್ತಮ ಗುಣಮಟ್ಟದ ಸ್ಯಾರಿನ ಕೊಡಬೇಕು ಅನ್ನೋದೇ. ಇದಲ್ಲದೆ ಇನ್ನೂ ನಮ್ಮ ಹಲವಾರು ಬೇಡಿಕೆಗಳ ಬಗೆಗೆ ಸರ್ಕಾರಕ್ಕೆ, ಆದರೆ ಪ್ರಮುಖವಾದ ಬೇಡಿಕೆ ಇವತ್ತೇನು ಅಂದರೆ ಗ್ರ್ಯಾಚ್ಯುಟಿ ಕಡ್ಡಾಯವಾಗಿ. ಯಾಕೆಂದರೆ ಇವತ್ತು 25 ಜನಕ್ಕೆ ನಾವು ಸನ್ಮಾನ ಮಾಡ್ತೀವಿ, ಆ ತಾಯಂದ್ರಿಗೆ ಏನು ಗ್ರ್ಯಾಚ್ಯುಟಿ ಇಲ್ಲ. ಸರ್ಕಾರದಲ್ಲಿ ನಿವೃತ್ತಿ ಆದಂಥವ್ರಿಗೆ ಇವತ್ತು ಹೊಸ ಲೇಬರ್ ಕೋಡ್ನಲ್ಲಿ ಬಂದಾಗ 1 ವರ್ಷ ಕೆಲಸ ಮಾಡಿದರೂ ಸಹ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಕಡ್ಡಾಯವಾಗಿದೆ. ಆದ್ದರಿಂದ ಇವರು ಸುಮಾರು 25-30 ವರ್ಷ ನಿರಂತರವಾಗಿ ಅಂಗನವಾಡಿಗಳಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ತಾಯಂದ್ರಗಳಿಗೆ ಸರ್ಕಾರ ಕೂಡಲೇ ಅವರಿಗೆ ಕಡ್ಡಾಯವಾಗಿ ಗ್ರ್ಯಾಚ್ಯುಟಿನ ಬಿಡುಗಡೆ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ. ಅದೊಂದನ್ನೇ ನಾವು ಇವತ್ತು ಒತ್ತಾಯ ಮಾಡುವಂಥ ದೃಷ್ಟಿಯಿಂದ ಇವತ್ತು ನಾವು ಏನು ಈ KGF ಒಳಗಡೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಸಮಾವೇಶನ ನಡೆಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಇಲ್ಲಿ ಆಡಿಟೋರಿಯಂಗೆಲ್ಲ ಅವಕಾಶ ಕೊಟ್ಟಂಥ ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದಲ್ಲದೆ ಇವತ್ತು ಪ್ರತಿಯೊಂದು ಹಳ್ಳಿಗಳಿಂದ ಹೆಣ್ಮಕ್ಳು ಇವತ್ತು ಬಂದು ಇದನ್ನು ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಎಲ್ಲ ನನ್ನ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದೆ ನಮ್ಮ ಕಾರ್ಯಕ್ರಮ ಮುಂದುವರಿ ಅಂತಂದರೆ, ಇವತ್ತು ದುರಾದೃಷ್ಟ ಏನು ಅಂತಂದರೆ, ಸಚಿವರು ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅನೇಕ ಸಂದರ್ಭದಲ್ಲಿ ಬಂದು ಅಂಗನವಾಡಿ ಕಾರ್ಯಕರ್ತರ ವೇತನ ಹೆಚ್ಚಳ ಮಾಡ್ತೇನೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕಾಗಿರ್ತಕ್ಕ ಸವಲತ್ತನ್ನು ಕೊಡ್ತೇನೆ ಅಂತ ನಿವೃತ್ತಿಯಾದಂಥ ಭಾಳ ನಡೆಯೋಕ್ಕೆ ಆಗ್ತಾ ಇಲ್ಲ ಅಜ್ಜಿಗಳು. ಅವರೆಲ್ಲರೂ ಭಾಳ ಹತ್ತಿರದಲ್ಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಭಾಳ ಸಂತೈಸೋ ರೀತಿಯಲ್ಲಿ ಮಾತಾಡಿದ್ರು. ನಿಮಗೆ ಗ್ರ್ಯಾಚ್ಯುಟಿ ಕೊಡ್ತೀನಿ ಅಂತ ಕೊಟ್ಟಿಲ್ಲ. ವೇತನ ಹೆಚ್ಚಳ ಮಾಡೋದ್ರ ಬಗ್ಗೆಗೂ ಸಹ ಅವ್ರು ಮಾತಾಡಿದ್ರು, ವೇತನ ಹೆಚ್ಚಳನೂ ಆಗಿಲ್ಲ. ಅದಲ್ಲದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ವಿನಾಕಾರಣ ಇವತ್ತು ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ, ಇವತ್ತು ಅಂಗನವಾಡಿ ಕಾರ್ಯಕರ್ತರ ರಿಕ್ರೂಟ್ ಮಾಡಬೇಕಾದ್ರೆ 2 ಲಕ್ಷ ರೂಪಾಯಿ ಲಂಚ ತಗೋತಾರೆ ಅಧಿಕಾರಿಗಳು. ಇವತ್ತು ನಿಮ್ಮ ತಾಲ್ಲೂಕಿನಲ್ಲೂ ಸಹ ಅದು ನಡೆದಿದೆ. ಹೆಲ್ಪರ್ಗೆ 1 ಲಕ್ಷ ರೂಪಾಯಿ ಲಂಚ ತಗೊಳ್ತಾರೆ. ಇದು ನಿಜವಾಗ್ಲೂ ಸಹ ಭ್ರಷ್ಟಾಚಾರದ ಕೂಪ ಆಗಿದೆ. ಇವತ್ತು ಏನು ಎಷ್ಟು ಮಟ್ಟಿಗೆ ಅಂತಂದರೆ ನಾನು ನಿರೀಕ್ಷೆ ಮಾಡೋಕ್ಕೂ ಆಗಲ್ಲ, ಅಷ್ಟು ಭ್ರಷ್ಟಾಚಾರ ಇವತ್ತು ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಒಳಗಡೆ ನಡೀತಾ ಇದೆ.
ಇವತ್ತು ಬಡ ಹೆಣ್ಮಕ್ಳು ತಾಲಿನ ಮಾರಾಟ ಮಾಡಿನೂ ಸಹ ಇವತ್ತು ಅಂಗನವಾಡಿ ಹುದ್ದೆಗೆ ಬರೋಂಥ ಒಂದು ವಾತಾವರಣ ಆಗಿದೆ ಅಂತಂದರೆ ತಾವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ದರಿಂದ ಈ ಭ್ರಷ್ಟಾಚಾರನೂ ಸಹ ಕೊನೆಗಾಣಿಸ್ಬೇಕು ಅನ್ನೋದ್ರ ಬಗ್ಗೆ ಆಶ್ವಾಸನೆಗಳಾಗೇ ಉಳಿದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಂತರವಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ, ಆದರೆ ಏನೂ ಸಹ ಆಗಲಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಮುಂದಿನ ನಡವಳಿಕೆ ಹೆಂಗಿರುತ್ತೆ? ಮುಂದಿನ ನಡವಳಿಕೆ ಇಲ್ಲ, ಹೋರಾಟ ಒಂದೇ. ಯಾಕೆಂದರೆ ನಾನು ಈ ಸಂಘಟನೆಯನ್ನು 1945 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ನನಗೆ ಆಲ್ರೆಡಿ ಐ ಆಮ್ ರನ್ನಿಂಗ್ 73. ಬಟ್ 45 ವರ್ಷದಲ್ಲೂ ಸಹ 125 ರೂಪಾಯಿ, 175 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ, 125 ರೂಪಾಯಿ ಸಹಾಯಕಿಯರಿಗೆ, 50 ರೂಪಾಯಿ. ಆದರೆ ಹೋರಾಟದಿಂದನೇ ಇವತ್ತು 10,000 ರೂಪಾಯಿ ಆಗಿದೆ ಅಂತಂದರೆ ನಮ್ಮ ಹೆಣ್ಮಕ್ಕಳು ನಿರಂತರವಾಗಿ ಬೀದಿಗಿಳಿದು ಅನೇಕ ಹೋರಾಟಗಳು ಮಾಡಿದ ಪ್ರತಿ ಪ್ರಯುಕ್ತ ಇವತ್ತು ಸಿಕ್ಕಿದೆ. ನನಗನ್ಸುತ್ತೆ ಗ್ರ್ಯಾಚ್ಯುಟಿಗೂ ಸಹ ನಾವು ಹೋರಾಟ ಮಾಡಬೇಕಾಗಿರೋ ದುರಾದೃಷ್ಟ. ಇದ್ರ ಬಗ್ಗೆ ನಾವು ಮುಂದಿನ ದಿವಸದಲ್ಲಿ ಹೋರಾಟ ಕಡ್ಡಾಯವಾಗಿ ನಾವು ಆಲ್ರೆಡಿ ತೀರ್ಮಾನ ಮಾಡಿದ್ದೇವೆ. ಗ್ರ್ಯಾಚ್ಯುಟಿ ಕೊಡದೆ ಹೋದರೆ ಅಮಾನಾಂತರ ಮುಷ್ಕರನ್ನ ಫ್ರೀಡಮ್ ಪಾರ್ಕಲ್ಲಿ ಒನ್ಸ್ ಅಗೇನ್ ರಾಜ್ಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ತೇವೆ ಅಂತಲೂ ಸಹ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೆ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.